ನಾಳೆ ಮೈಸೂರಿನಲ್ಲಿ ಸಿಎಂ ತವರು ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಾಧನಾ ಸಮಾವೇಶವನ್ನು ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಬೆಂಗಳೂರಿನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ನಾಳೆ ನಡೆಯುವ ಸಮಾವೇಶ ಕಾಂಗ್ರೆಸ್ ಸಮಾವೇಶ ಎನ್ನಲ್ಲ, ಅದು ಸಿದ್ದರಾಮಯ್ಯನವರ ಅಳಿವು ಉಳಿವಿನ ಸಮಾವೇಶ ಅಂತ ಟೀಕೆ ಮಾಡಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರಬೇಕು ಅಂತ ಅವರ ಪ್ರಯತ್ನದ ಭಾಗವಾಗಿ ಆ ಸಮಾವೇಶ ನಡೀತಾ ಇದೆ ಅಂತ ಹೇಳಿ ವ್ಯಂಗ್ಯ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಡಿಕೆಶಿಗೆ 2.5 ವರ್ಷ ಅಗ್ರಿಮೆಂಟ್ ಅಂತ ಆಗಿದೆ. ದೆಹಲಿಗೆ ಹೋಗಿ ತಾಕೀತು ಮಾಡಿ ಬಂದಿದ್ದಾರೆ. ಹೀಗಾಗಿ ಇವರು ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಸದ್ಯ ಯಾರು ಸಿಎಂ ಆಗ್ತಾರೆ ಗೊತ್ತಿಲ್ಲ. ಭಾರಿ ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಸರ್ಕಾರ ಆರಂಭವಾದಾಗಿಂದಲೂ ಕೂಡ ಈ ರೀತಿಯ ಒಂದು ಚರ್ಚೆ ನಡೀತಾ ಇರೋದ್ರಿಂದ ಸಿದ್ದರಾಮಯ್ಯನವರು ಈಗ ಕೆಳಗಿಳಿಯೋ ಸಮಯ ಬಂದಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಈ ಸಮಾವೇಶದ ಮೂಲಕ ತಮ್ಮ ಅಳಿವು ಉಳಿವಿನ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ. ನಾಳೆ ನಡೆಯುವ ಮೈಸೂರಿನ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ. ನಾಳೆ ನಡೆಯುವ ಸಮಾವೇಶ ಕಾಂಗ್ರೆಸ್ ಸಮಾವೇಶ ಅಲ್ಲ, ಅದು ಸಿದ್ದರಾಮಯ್ಯನವರ ಅಳಿವು ಉಳಿವಿನ ಸಮಾವೇಶ. ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗಿರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿಕೆಶಿಗೆ 2.5 ವರ್ಷ ಅಗ್ರಿಮೆಂಟ್ ಆಗಿದೆ ಅಂತ ದೆಹಲಿಗೆ ಹೋಗಿ ತಾಕೀತು ಮಾಡಿ ಬಂದಿದ್ದಾರೆ. ಈ ವೇಳೆ ಸಿಎಂ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸರ್ಕಾರ ಆರಂಭವಾದಾಗಿನಿಂದಲೂ ಕೂಡ ನೆಮ್ಮದಿ ಇಲ್ಲದ ಆಡಳಿತವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಬಂದಿದ್ದಾರೆ. MLA ಮಂತ್ರಿಗಳೇ ಹೇಳಿಕೆಯನ್ನು ಕೊಟ್ಟು ಸರ್ಕಾರವನ್ನು ಅಸ್ಥಿರ ಮಾಡ್ತಾ ಇದ್ದಾರೆ. ಮಂತ್ರಿ ರಾಜಣ್ಣ ನವೆಂಬರ್ಗೆ ಪ್ರಳಯ ಆಗುತ್ತೆ ಅಂತ ಹೇಳಿದಾರಲ್ಲ, ಅದರ ಭಾಗವಾಗಿ ಈಗ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ನಲ್ಲಿ ಸಿಎಂ ಮುಂದಾಗಿದ್ದಾರೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ನಾಳೆಯ ಸಾಧನ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಸಮಾವೇಶ ಅದು ಆಗೋದಿಲ್ಲ, ಅದೇನಿದ್ರೂ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನದ ಸಮಾವೇಶ ಆಗತ್ತೆ ಅಂತ ಹೇಳಿ ಟೀಕೆ ಮಾಡಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಸಹೋದ್ಯೋಗಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ನಾಳೆ ನಡೆಯುವಂತ ಸಮಾವೇಶ ಅದು ಸಾಧನ ಸಮಾವೇಶ ಅಲ್ಲ, ಕುರ್ಚಿಗಾಗಿ ನಡೀತಾ ಇರುವ ಒಂದು ಬಲ ಪ್ರದರ್ಶನ ಅಂತ ವಿರೋಧ ಪಕ್ಷ ಟೀಕೆ ಮಾಡ್ತಾ ಇದೆ. ಸೊ ಆಡಳಿತ ಪಕ್ಷದ ಕುರ್ಚಿ ಹಾಗಾದ್ರೆ ಗಟ್ಟಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತು ಮಾಡ್ತಾ ಇದ್ದಾರಾ ಕಾಂಗ್ರೆಸ್ ನಾಯಕರು ಅಂತ. ಸಾಧನಾ ಸಮಾವೇಶ ಅಂತಕ್ಕಂಥದ್ದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಒಂದು ಗುದ್ದಲಿ ಪೂಜೆಯ ಒಂದು ಸಮಾವೇಶ ಕೂಡ ಇರ್ತಕ್ಕಂಥದ್ದು. ಅದರ ಭಾಗವಾಗಿ ಸುಮಾರು 2 ಲಕ್ಷ ಜನರನ್ನ ಸೇರಿಸಿ ಬೃಹತ್ ಮಟ್ಟದ ಸಮಾವೇಶ ಮಾಡ್ಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯನವರ ಆಪ್ತ ಸಚಿವರಾಗಿರ್ತಕ್ಕಂಥ ಎಸ್.ಸಿ. ಮಹದೇವಪ್ಪನವರ ಉಸ್ತುವಾರಿಯಲ್ಲಿ ಕೂಡ ಈ ಸಮಾವೇಶ ನಾಳೆ ನಡೆಯಲಿದೆ. ಪ್ರಮುಖವಾಗಿ ಮೈಸೂರು ಮತ್ತೆ ಚಾಮರಾಜನಗರ ಈ 2 ಜಿಲ್ಲೆಗಳಿಂದಲೂ ಕೂಡ ಜನರನ್ನ ಕರೆತರುವಂತ ಪ್ರಯತ್ನ ಆಗ್ಬೇಕು. ಸರ್ಕಾರದ ಕೆಲವಿಷ್ಟು ಸಾಧನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಜನರಿಗೆ ತಲುಪಿಸುವಂತ ಪ್ರಯತ್ನ ಆಗ್ಬೇಕು, ಶಕ್ತಿ ಪ್ರದರ್ಶನ ಮಾಡ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಅವರ ಆಪ್ತರು ಮುಂದಾಗಿರ್ತಕ್ಕಂಥ. ಯಾಕಂತಂದ್ರೆ ಒಂದಿಷ್ಟು ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಸ್ಥಾನ ಬದಲಾವಣೆ ಆಗ್ತಕ್ಕಂಥ ವಿಚಾರ ಇವೆಲ್ಲವೂ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಕೂಡ ಗ್ರಾಸವಾಗಿತ್ತು. ಸಿದ್ದರಾಮಯ್ಯನವರು ಕೂಡ ನಾನೇ 5 ವರ್ಷ ಸಿಎಂ ಆಗಿರ್ತೇನೆ ಅನ್ನುವಂತ ಸ್ಪಷ್ಟನೆ ಕೂಡ ಕೊಟ್ರು. ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡ್ಲಿಕ್ಕೆ ಮುಂದಾಗಿದ್ರು. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಆದ್ರೆ ರಾಹುಲ್ ಗಾಂಧಿ ಅವ್ರ ಭೇಟಿ ಕೂಡ ಇನ್ನೂ ಸಮಯಾವಕಾಶ ಸಿಕ್ಕಿಲ್ಲ. ಈಗ ದೆಹಲಿ ಕೂಡ ತೆರಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಒಂದು ಸ್ಪಷ್ಟವಾಗಿರತಕ್ಕಂಥ ಸಂದೇಶ ರವಾನೆ ಮಾಡ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯವರು ಮುಂದಾದಂತೆ ಕಾಣ್ತಾ ಇದೆ. ಹಾಗಾಗಿ ಅವರ ತವರು ಜಿಲ್ಲೆ ಮೈಸೂರಿನಲ್ಲೇ ಬೃಹತ್ ಮಟ್ಟದ ಸಮಾವೇಶ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಟೀಕೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಇದು ಸಾಧನ ಸಮಾವೇಶ ಅಲ್ಲ, ಇದು ಒಂದ್ ಕಡೆ ಏನು ಒದ್ದು ನಾನು ಅಧಿಕಾರಕ್ಕೆ ಕಿತ್ಕೊಳ್ತೇನೆ ಅನ್ನುವಂಥದ್ದು ಏನ್ ಹೇಳಿದ್ರು ಡಿ.ಕೆ. ಶಿವಕುಮಾರ್ ಅವರು, ಅದೇ ರೀತಿಯಾಗಿ ಇವರು ನನಗೆ ಯಾವುದೇ ರೀತಿ ಆದ್ರೂ ನೀವು ಕುರ್ಚಿಯನ್ನ ಕಿತ್ಕೊಳ್ಳಕ್ ಆಗೋದಿಲ್ಲ ಅನ್ನುವಂತನ್ನ ತೋರಿಸಿಕೊಳ್ಳುವಂತಹ ಪ್ರಯತ್ನದ ಭಾಗವಾಗಿ ಸಮಾವೇಶ ಅನ್ನುವಂಥದ್ದು. ಇದು ಈ ಸಮಾವೇಶದಿಂದ ಯಾವ ಜನರಿಗೂ ಕೂಡ ಏನು ಕೂಡ ಅನುಕೂಲ ಆಗೋದಿಲ್ಲ. ಇದೆಲ್ಲ ಒಂದು ಕಡೆ ಸಾವಿಗೆ ಸವಾಸೇರು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರದ ಅಡಿಯಲ್ಲಿ ಇವರು ಒಂದು ತಮ್ಮ ಪ್ರತಿಷ್ಠೆಗಾಗಿ ತಮ್ಮ ಒಂದು ಸ್ಥಾನಕ್ಕಾಗಿ ಉಳಿಸಿಕೊಳ್ಳುವಂತಹ ಪ್ರಯತ್ನದ ಭಾಗವಾಗಿ ಈ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿ ಅಭಿವೃದ್ಧಿ ಯೋಜನೆಗಳಾಗಿರ್ಬೋದು ಅಥವಾ ಜನರಿಗೆ ಇದರಿಂದ ಅನುಕೂಲ ಆಗಿರ್ಬೋದು ಯಾವುದು ಕೂಡ ಇಲ್ಲ ಅನ್ನುವಂಥದ್ದನ್ನ ಆರ್ ಅಶೋಕ್ ಅವರು ಹೇಳಿರ್ತಕ್ಕಂಥದ್ದು. ಇದರ ಸಿಎಂ ಸಿದ್ದರಾಮಯ್ಯವರು ಇದೀಗ ಮೈಸೂರು ಜಿಲ್ಲೆಯಲ್ಲಿ ಬೃಹತ್ ಮಟ್ಟದ ಸಮಾವೇಶ ಮಾಡ್ತಾರೆ.
ಇದಕ್ಕೆ ಮತ್ತೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಸಮಾವೇಶ ಮಾಡ್ಲಿದ್ದಾರೆ ಅನ್ನುವಂಥದ್ದು. ಕನಕಪುರದಲ್ಲಿ ಇದಕ್ಕಿಂತ ಇವ್ರು 2 ಲಕ್ಷ ಜನ ಸೇರಿಸಿದ್ರೆ ಅವ್ರು 3 ಲಕ್ಷ ಜನ ಸೇರಿಸಿ ಮಾಡ್ತಾರೆ ಸಮಾವೇಶ. ಅಂದ್ರೆ ಇವರಲ್ಲೇ ಕುರ್ಚಿ ಕಾಳಗ ಇರುವಂತಹ ನಿಟ್ಟಿನಲ್ಲಿ ನಾನ್ ಮೇಲು ಅನ್ನುವಂಥದ್ದನ್ನ ತೋರ್ಪಡಿಸುವಂತಹ ಪ್ರಯತ್ನಕ್ಕೆ ಅವರಲ್ಲೇ ಒಂದು ಜಿದ್ದಾಜಿದ್ದಿ ಬೆಳೆದಿದೆ. ಅಂದ್ರೆ ಆಡಳಿತ ನಡೆಸಲಿಕ್ಕೆ ಅವರಿಗೆ ಗಮನ ಇಲ್ಲ, ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾಡೋದಕ್ಕೆ ಕೂಡ ಗಮನ ಇಲ್ಲ. ಆದ್ರೆ ಅವರಲ್ಲೇ ಒಂದು ಕುರ್ಚಿ ಕಾಳಗ ಪೈಟು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಒಂದ್ ಕಡೆ ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಅವರು ಸಮಾವೇಶ ಮಾಡ್ಲಿಕ್ಕೆ ಮುಂದಾಗೋದು, ಇತ್ತ ಸಿಎಂ ಸಿದ್ದರಾಮಯ್ಯವರು ಕೂಡ ಅವರ ಆಪ್ತರನ್ನ ಕರೆದುಕೊಂಡು ಅವರು ಒಂದು ಸಮಾವೇಶ ಮಾಡ್ಲಿಕ್ಕೆ ಮುಂದಾಗೋದು, ಇದೇ ರೀತಿಯಾಗಿ ನಡೀತಾ ಇದೆ ಹೊರತು ಯಾವುದೇ ರೀತಿ ಆಡಳಿತಾತ್ಮಕವಾಗಿರ್ತಕ್ಕಂಥ ಒಂದು ಸರಿಯಾದ ನಡೆಯೂ ಕೂಡ ಇಲ್ಲ ಅನ್ನುವಂಥದ್ದನ್ನ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಟೀಕೆ ಮಾಡಿರ್ತಕ್ಕಂಥದ್ದು. ವಿಜಯ್ ಭಾಸ್ಕರ್.